ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ ಹಿನ್ನೆಲೆ ಪ್ರಸನ್ನ ಚಿತ್ರಮಂದಿರದ ಬಳಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಡೆವಿಲ್ ಚಿತ್ರದ ಮೊದಲ ಶೋ ಆರಂಭ ಆಗಿದೆ. ಥಿಯೇಟರ್ಗಳ ಮುಂದೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ದರ್ಶನ್ನ ಅಭಿಮಾನಿಗಳು. ಪಟಾಕಿ ಸಿಡಿಸಿದ್ದಾರೆ, ದರ್ಶನ್ಗೆ ಜೈಕಾರ ಹಾಕಿದ್ದಾರೆ, ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಒಟ್ಟಾರೆ ಸಂಭ್ರಮ. ಡೆವಿಲ್ ಸಿನಿಮಾದ ರಿಲೀಸ್ ಹಿನ್ನೆಲೆ ಸಂಭ್ರಮ ಇದೀಗ. ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಬಳಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಪಟಾಕಿ ಸಿಡಿಸಿದ್ರು, ಜೈಕಾರ ಕೂಗಿದ್ರು, ಘೋಷಣೆಗಳನ್ನು ಕೂಗಿದ್ರು. ಇದೀಗ ಬೆಂಗಳೂರಿನಲ್ಲಿ ಡೆವಿಲ್ ಚಿತ್ರದ ಮೊದಲ ಶೋ ಆರಂಭ ಆಗಿದೆ. ಈಗಾಗಲೇ ಡೆವಿಲ್ ಸಿನಿಮಾದ ಟಿಕೆಟ್ ಸೋಲ್ಡ್ ಔಟ್ ಆಗಿರೋದು. ಥಿಯೇಟರ್ ಮುಂದೆ ಕುಣಿದು ಕುಪ್ಪಳಿಸಿದ್ದಾರೆ ದಾಸನ ಅಭಿಮಾನಿಗಳು. ದಾಸನ ಅಭಿಮಾನಿಗಳು ಪಟಾಕಿ ಸಿಡಿಸಿದ್ರು, ಜೈಕಾರ ಹಾಕಿದ್ರು, ಘೋಷಣೆಗಳನ್ನು ಕೂಗಿದ್ರು, ಸಂಭ್ರಮಿಸ್ತಾ ಇದ್ದಾರೆ. ಟಿಕೆಟ್ಗಳೆಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ. 6:30 ಫ್ಯಾನ್ ಶೋಗೆ ಅದ್ದೂರಿಯಾಗಿ ಸಂಭ್ರಮಾಚರಣೆ ನಡೀತು. ಅನ್ನದಾನ, ಬಿರಿಯಾನಿ ಹಂಚಿಕೆ ಮಾಡಿದ್ದಾರೆ. ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಚಾಮುಂಡೇಶ್ವರಿ ಪ್ರತಿಷ್ಠಾಪನೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲೆಡೆ ಸಂಭ್ರಮ ಮುಗಿಲು ಮುಟ್ಟಿದೆ. ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದರು. ಥಿಯೇಟರ್ ಒಳಗಡೆ ಹೋಗ್ತಾ ಇರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು. ಬಹಳ ದಿನಗಳಿಂದ ಕಾತರದಿಂದ ಈ ಸಿನಿಮಾಗಾಗಿ ಕಾಯ್ತಾ ಇದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಪುತ್ರ ಕೂಡ ಇರೋದನ್ನು ಗಮನಿಸ್ತಾ ಇದ್ದೀರಿ ನೀವು. ಅದ್ದೂರಿಯಾಗಿ ಸೆಲೆಬ್ರೇಷನ್ ಮುಖಾಂತರ ಡೆವಿಲ್ ಅನ್ನ ಸ್ವಾಗತ ಮಾಡಿದ್ದಾರೆ. ಆ ಸಿನಿಮಾವನ್ನ ಟಿಕೆಟ್ಗಳೆಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿತ್ತು. ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡಿದ್ದಾರೆ, ಅನ್ನದಾನ ಮಾಡಿದ್ದಾರೆ, ಬಿರಿಯಾನಿ ಹಂಚಿಕೆ ಆಗಿದೆ. ಮತ್ತೊಂದು ಕಡೆ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಚಾಮುಂಡೇಶ್ವರಿ ಪ್ರತಿಷ್ಠಾಪನೆ ಮೊದಲ ದಿನದ ಎಲ್ಲ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿರೋದು. ಚಿತ್ರಮಂದಿರಗಳು ಸ್ವಾಗತಕ್ಕೆ ಸಜ್ಜಾಗಿ ನಿಂತಿದ್ವು. ಇದೀಗ ಪ್ರಸನ್ನ ಥಿಯೇಟರ್ನಲ್ಲಿ ಬಂಡೆ ಮಹಾಕಾಳಮ್ಮನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸಿನಿಮಾ ನೋಡೋಕೆ ಬಂದವರಿಗೆ ಅನ್ನದಾನ, ಸ್ವೀಟ್ ಹಂಚಿಕೆ ಮಾಡಲಾಗಿದೆ. ಹೌಸ್ಫುಲ್ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಮತ್ತೊಂದು ಕಡೆ ಅದ್ದೂರಿಯಾಗಿ ಪಟಾಕಿ ಸಿಡಿಸಿ ಸ್ವಾಗತ ಕಮಾನುಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಡೆವಿಲ್ ಚಿತ್ರದ ರಿಲೀಸ್ ಸಮಯ ಇದು. ಅಭಿಮಾನಿಗಳೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಎಲ್ಲ ಕಡೆಯೂ ಕೂಡ ಬೇರೆ ಬೇರೆ ಚಿತ್ರಮಂದಿರಗಳಲ್ಲಿ ಬೇರೆ ಬೇರೆ ತರನಾದಂತಹ ಸೆಲೆಬ್ರೇಷನ್ ಇದೆ. ತಮ್ಮ ನೆಚ್ಚಿನ ನಟನ ಪರವಾಗಿ ಘೋಷಣೆಗಳನ್ನು ಕೂಗಿದ್ದಾರೆ, ಅನ್ನದಾನಗಳನ್ನು ಏರ್ಪಡಿಸಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ. ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದಾರೆ ಡೆವಿಲ್ ಸಿನಿಮಾವನ್ನು. ಕುಣಿದು ಕುಪ್ಪಳಿಸಿರೋ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಡಿ ಬಾಸ್ ಜೈ ಎನ್ನುವಂಥ ಘೋಷಣೆಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ಮೊದಲ ಶೋ ಇದೀಗ ಬೆಂಗಳೂರಿನಲ್ಲಿ ಆರಂಭ ಆಗಿದೆ. ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಒಂದು ಕಡೆ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ, ಮತ್ತೊಂದು ಕಡೆ ಅವರ ಸಿನಿಮಾ ಡೆವಿಲ್ ಸಿನಿಮಾ ಇದೀಗ ತೆರೆಗೆ ಅಪ್ಪಳಿಸಿರೋದು. 2011ರ ಸಮಯದಲ್ಲಿ ಸಾರಥಿ ಸಿನಿಮಾದ ಸಮಯದಲ್ಲೂ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ಎದುರಾಗಿತ್ತಂತೆ. ಇದೀಗ ನಟ ದರ್ಶನ್ ಮತ್ತೊಮ್ಮೆ ಅಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಡೆವಿಲ್ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಸ್ವಾಗತ ಮಾಡಿದ್ದಾರೆ ಸಿನಿಮಾವನ್ನ. ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ಹೆಂಗಿದೆ ಗ್ರೌಂಡ್ ಅಲ್ಲಿ ಸೆಲೆಬ್ರೇಷನ್? ಅಭಿಮಾನಿಗಳೆಲ್ಲ ಏನಂತಿದ್ದಾರೆ? ಪ್ರವೀಣ್, ನಿಜಕ್ಕೂ ಇವತ್ತು ರಾಜ್ಯದಲ್ಲಿರುವಂಥ ದರ್ಶನ್ ಅಭಿಮಾನಿಗಳಿಗೆ ದೊಡ್ಡ ಹಬ್ಬ ಅಂದ್ರೆ ತಪ್ಪಾಗಲ್ಲ. ಡೆವಿಲ್ ಸಿನಿಮಾ ಇವತ್ತು ಬೆಳಗ್ಗೆ 6:30ಕ್ಕೆ ರಾಜ್ಯಾದ್ಯಂತ 30ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಬೆಳಗ್ಗೆ 6:30ಕ್ಕೆ ಶೋ ಆರಂಭ ಆಗ್ತಾ ಇದೆ. 30ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ 5 ಶೋಗಳನ್ನು ಇವತ್ತು ಆಯೋಜನೆ ಮಾಡುವಂಥ ಸದ್ಯಕ್ಕೆ ಕೆಲಸ ಒಟ್ಟಾರೆ ಆಗಿರುವಂಥದ್ದು. ಅದನ್ನು ಉಳಿದಂತೆ 4 ಶೋಗಳು 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಇವತ್ತು ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲೂ ಬೆಂಗಳೂರು ಅಂತ ಬಂದಾಗ ನರ್ತಕಿ ಥಿಯೇಟ್ರ್ ಆಗ್ಬೋದು, ಜೆ ಪಿ ನಗರದಲ್ಲಿರುವಂಥ ಒಂದು ಮೇನ್ ಥಿಯೇಟ್ರ್ ಆಗ್ಬೋದು ಸೇರಿದಂಥ ಬೆಂಗಳೂರಿನಲ್ಲೇ ಹೆಚ್ಚು ಕಡಿಮೆ 5ಕ್ಕೂ ಹೆಚ್ಚು ಥಿಯೇಟ್ರ್ಗಳಲ್ಲಿ ಬೆಳಗ್ಗೆ 6:30ಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. 6:30ಕ್ಕೆ ಶೋ ರಿಲೀಸ್ ಆಗೋಕ್ಕೂ ಮುಂಚೆನೇ ಹೆಚ್ಚು ಕಡಿಮೆ ಬೆಳಗ್ಗೆ 4:30-5 ಗಂಟೆಗೆ ನೂರಾರು ಅಭಿಮಾನಿಗಳು ಮೆಜೆಸ್ಟಿಕ್ ಬಳಿ ಇರುವಂಥ ಗಾಂಧಿನಗರದಲ್ಲಿರುವಂಥ ನರ್ತಕಿ ಥಿಯೇಟ್ರ್ ಬಳಿ ಸಾವಿರಾರು ಅಭಿಮಾನಿಗಳು ಸೇರಿರುವಂಥದ್ದು. ಜೊತೆಗೆ ನೋಡ್ತಾ ಹೋಗ್ಬೋದು, ಬಹು ದೊಡ್ಡದಾದ ಕಟೌಟನ್ನು ಸದ್ಯಕ್ಕೆ ಇಲ್ಲಿ ಹಾಕಿರುವಂಥದ್ದನ್ನು ಕೂಡ ನೋಡ್ಬೋದು. ಹೂವಿನ ಅಲಂಕಾರದ ರೂಪದಲ್ಲಿ ಡೆವಿಲ್ ಸಿನಿಮಾ ಪೋಸ್ಟರ್ ಹಾಕೊಂಡು ದರ್ಶನ್ ಅಭಿಮಾನಿಗಳು ಹಬ್ಬವನ್ನು ಮಾಡ್ತಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ಈಗಾಗಲೇ ಬೆಳಗ್ಗೆ 6:30ಕ್ಕೆ ಶೋ ಆರಂಭ ಆಗಿದೆ. ಮುಂದಿನ ಶೋ 9 ಗಂಟೆಗೆ ಇರುವಂಥ ಕಾರಣದಿಂದಾಗಿ ಸಾಕಷ್ಟು ಅಭಿಮಾನಿಗಳು ಸಿನಿಮಾ ನಾವು ನೋಡಲೇಬೇಕು, ಮೊದಲ ಶೋ ನೋಡಲಿಕ್ಕಾಗಲಿಲ್ಲ, ಆದರೆ 2ನೇ ಶೋ ನಾವು ನೋಡಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಿರುವಂಥದ್ದನ್ನು ಕೂಡ ನೋಡ್ಬೋದು. ಅಂದರೆ ಈ ಒಂದು ಶೋ ಸಂಪೂರ್ಣವಾಗಿ ಭರ್ತಿಯಾಗಿ ನಿಂತು ನೋಡುವಂಥ ಕೆಲಸ ಮೊದಲ ಶೋ ಆಗ್ತಾ ಇದೆ. ಜೊತೆಗೆ ನರ್ತಕಿ ಥಿಯೇಟ್ರ್ ಆಗ್ಬೋದು, ಬೆಂಗಳೂರಿನ ಬಹುತೇಕ ಥಿಯೇಟ್ರ್ಗಳು ಏನು ಎಲ್ಲೆಲ್ಲಿ ರಿಲೀಸ್ ಆಗಿದ್ದಾವೋ ಆ ಎಲ್ಲ ಥಿಯೇಟ್ರ್ಗಳು ಕೂಡ ಈ ದಿನದ ಫುಲ್ 5 ಶೋಗಳು ಕೂಡ ಟಿಕೆಟ್ಗಳು ಶೋಲ್ಡ್ ಔಟ್ ಆಗಿರುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ನರ್ತಕಿ ಥಿಯೇಟ್ರಿಗೆ ಈಗೇನು ಶೋ ಆರಂಭ ಆಗಿ ಅರ್ಧ ಗಂಟೆಗಿಂತಲೂ ಹೆಚ್ಚು ಕಾಲ ಆಗಿದೆ. ಈ ಒಂದು ಶೋ ವೀಕ್ಷಣೆ ಮಾಡಲಿಕ್ಕೆ ವಿಜಯಲಕ್ಷ್ಮಿ ಅವರು, ಅಂದರೆ ದರ್ಶನ್ ಅವರ ಪತ್ನಿಯಾಗಿರುವಂಥ ವಿಜಯಲಕ್ಷ್ಮಿ ಅವರು, ಜೊತೆಗೆ ಅವ್ರ ಮಗ ವಿನೀಶ್ ಅವರು ಸೇರಿದಂತೆ ಒಂದು ಸಿನಿಮಾದ ಮೇನ್ ಹೀರೋಯಿನ್ ಏನಿದ್ದಾರೋ ಅವರು, ನಟ ಧನ್ವೀರ್ ಎಲ್ಲರೂ ಕೂಡ ಈ ಶೋ ಈಗಾಗಲೇ ವೀಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಈ ಥಿಯೇಟ್ರನ್ನ ನರ್ತಕಿ ಥಿಯೇಟ್ರನ್ನ ಬಾಲ್ಕನಿ ಒಂದು ಒಳಗಡೆ ಕೂತು ಸಿನಿಮಾವನ್ನು ಕೂಡ ವೀಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಅಭಿಮಾನಿಗಳು ಏನು ಹೇಳ್ತಾರೆ, ಯಾಕಂದರೆ ಅವರ ನೆಚ್ಚಿನ ನಟ ಅವರು ಸೆರೆಮನೆ ವಾಸದಲ್ಲಿದ್ದರೂ ಕೂಡ ಅವರ ಪರವಾಗಿ ನಾವು ನಿಲ್ತೇವೆ, ಅವ್ರ ಶೋವನ್ನು ನೋಡಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕಾತುರದಿಂದ ಕಾದು ಸದ್ಯಕ್ಕೆ ಮುಂದಿನ ಶೋ ಆದರೂ ನೋಡಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಕಾತುರದಿಂದ ಕಾಯುವಂಥ ಕೆಲಸ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ, ಸರ್ ಎಷ್ಟೊತ್ತಿಗೆ ಬಂದ್ರಿ, ಟಿಕೆಟ್ ನೀವು ಯಾವಾಗ ತಗೊಂಡ್ರಿ, ಹೇಗೆ ಅಂತೇಳಿ? ಸರ್ ನಾವು ಟಿಕೆಟ್ ಆನ್ಲೈನ್ ಬುಕ್ ಮಾಡಿದ್ದು, ಅದು ಮಿಸ್ ಆಯಿತು. ಆನ್ಲೈನ್ ಬುಕ್ ಮಾಡಿದ್ದು ಮಿಸ್ ಆಯಿತು. ನಮ್ಮ ಫ್ರೆಂಡ್ ಬರ್ತೀನಿ ಅಂದರು. ನಾವು ಹಾಸನಿಂದ ಬಂದಿದ್ದೀವಿ. ಪಾಸು ನೋಡ್ಬೇಕಂತಲೇ ಬಂದಿದ್ದೀವಿ, ಹಾಸನಿಂದ ಬಂದಿದ್ದೀವಿ. ನೈಟ್ 12 ಗಂಟೆಗೆ ಬಿಟ್ಟೆ, ಗಾಡಿಲೇ ಬಂದಿರೋದು. ಮಿಸ್ ಆಯಿತು, ಟಿಕೆಟ್ ಬುಕ್ ಮಾಡಿದ್ದು ಮಿಸ್ ಆಯಿತು. ನೆಕ್ಸ್ಟು 10:30 ಶೋ ನೋಡ್ತೀವಿ. ಆದರೆ ನಮ್ಮ ಬಾಸು ಯಾವುದಾದ್ರು ಭಾಷೆ ಪ್ರತಿಯೊಂದು ನರ್ತಕಿ ಟ್ಯಾಗಿಸಲೇ ಈಗ ಜಸ್ಟ್ ಅದು ಒಡೆಯ ಫಿಲಮು ಇದೇನು ನರ್ತಕಿಯಲ್ಲಿ ನೋಡಿತ್ತು. ಅದು ಬಿಟ್ರೆ ಕಾಟೇರ ಅನುಪಮ ಟ್ಯಾಗಿಸಲ್ ರಿಲೀಸ್ ಆಗಿತ್ತು. ಮೇನ್ ಹಾಸನಿಂದ ಬಂದಿದ್ದೀವಿ ಸರ್. ತುಂಬ
ತುಂಬಾ ಹೊತ್ತು ಗ್ರಾಂಡ್ ಹಿಡಿಯಲ್ಲ ಅಂತ ಹೇಳಿದ್ದಾರೆ. ಚಿನ್ನ ತುಂಬಾ ಹೊತ್ತು ಗ್ರಾಂಡ್ ಹಿಡಿಯಲ್ಲ ಚಿನ್ನ, ಬರ್ತಾ ಇದೀನಿ ಚಿನ್ನ ಅಂತ ಹೇಳಿದ್ದಾರೆ. ಹಾಸನಿಂದ ಬರ್ತಾ ಅದು ಬಂದಿದ್ದೀನಿ, ಇವಾಗ ನೋಡ್ತೀನಿ. ಎಲ್ಲಿಂದ ಬಂದ್ರಿ ಸರ್ ನೀವು? ಸರ್ ರಾಮನಗರದಿಂದ ಬಂದಿರೋ ಸರ್. 10:30 ಅಷ್ಟೊತ್ತು ಟಿಕೆಟ್ಗೆ ತಗೊಂಡಿದ್ದೀವಿ, ಬುಕ್ಕಿಂಗ್ ಮಾಡಿದ್ವಿ. ಸಿನಿಮಾ ನೋಡೋಕ್ಕೋಸ್ಕರ ಕಾಯ್ತಾ ಇದೀವಿ ಸರ್. 6:30 ಬುಕ್ ಮಾಡಿದ್ದು, ಮಿಸ್ ಆಯಿತು. ಈಗ 10:30ಗೋಸ್ಕರ ಕಾಯ್ತಾ ಇದೀವಿ ಸರ್. ಅಂದ್ರೆ ಫಸ್ಟ್ ಶೋನೇ ನೋಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಬೇಕು ಅಂತ ಬಂದಿದ್ದೆ ಸರ್. ರಾಮನಗರದಿಂದ ಬಂದಿದ್ದು, ಫಸ್ಟ್ ಶೋ ನೋಡಬೇಕು ಅಂತಲೇ ಬಂದಿದ್ದು ಸರ್. ಎಷ್ಟು ಜನ ಬಂದ್ರಿ ಸರ್ ನೀವು? ಸರ್ 3 ಜನ ಬಂದಿದ್ದೀವಿ ಸರ್. ರಾಮನಗರದಿಂದ ಬಂದಿದ್ದೀವಿ ಅಲ್ಲಿ ಎಷ್ಟೊತ್ತು ಬಿಟ್ರಿ ಸರ್. ಅಲ್ಲಿ 4 ಗಂಟೆಗೆ ಬಿಟ್ಟಿರೋದು ಸರ್. ಬ್ರದರ್ ಎಲ್ಲಿಂದ ಬಂದ್ರಿ ನೀವು? ನಾವು ಯಲಹಂಕಿಂದ ಬಂದಿದ್ದೀವಿ. ಅಲ್ಲಿ ಬೆಳಗ್ಗೆ ಟಿಕೆಟ್ ಬುಕ್ ಆಗಿದೆಯಾ? ಟಿಕೆಟ್ ತೊಗೋಬೇಕಣ್ಣ, ಇನ್ನೂ ತೊಗೊಂಡಿಲ್ಲ, ತೊಗೋಬೇಕು. ಅಲ್ಲ 5 ಶೋನು ಕೂಡ ಫುಲ್ ಆಗಿದೆ ಅಂತ ಸಿಗುತ್ತಾ ಅಂತೇಳಿ? ಸಿಗುತ್ತೆ ಅಣ್ಣ, ಟಿಕೆಟ್ ಸಿಗುತ್ತೆ. ನಮ್ಮ ಬಾಸ್ ಪಿಕ್ಚರ್ ನೋಡ್ತೀವಣ್ಣ. ಅಲ್ಲಿಂದ ಒಂದು 4 ಗಂಟೆಯಿಂದ ಬಂದಿದ್ದೀವಿ. ಎಲ್ಲಿದ್ರು ಬಂದ್ರು ನಮ್ಮ ಬಾಸ್ ಡಿ ಬಾಸ್ ಯಾವತ್ತೂ ಬಿಡಲ್ಲ. ನೋಡಿದ್ರಲ್ಲ ಪ್ರವೀಣ್, ದರ್ಶನ್ ಅಭಿಮಾನಿಗಳ ಒಂದು ಆಶೋದ್ಗಾರ ಯಾವ ಲೆವೆಲ್ಗೆ ಇದೆ ಅಂತೇಳಿ ಅವ್ರು ಮೊದಲೇ ಹೇಳ್ತಾ ಇರುವಂತಹ ಒಂದು ವಿಚಾರವನ್ನು ನೋಡಿದರೆ ರಾಮನಗರದಿಂದ ಬಂದಿದ್ದಾರೆ, ಬೇರೆ ಬೇರೆ ಭಾಗದಿಂದ ಈ ಒಂದು ಮೇನ್ ಥಿಯೇಟರ್ನಲ್ಲಿ ನಾವು ಸಿನಿಮಾವನ್ನು ವೀಕ್ಷಣೆ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಆಶಯವನ್ನು ಇಟ್ಕೊಂಡು ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಂತಹ ವಿಚಾರ ಅಂತಂದರೆ 5 ಶೋಗಳು ಫುಲ್ ಶೋಲ್ಡ್ ಔಟ್ ಆಗಿರುವಂಥದ್ದು. ಒಂದು ವೇಳೆ ಸಿಗಲಿಲ್ಲ ಅಂದರೂ ಕೂಡ ನಿಂತು ನೋಡುವಂಥ ಕೆಲಸ ಆದರೂ ನಾವು ಮಾಡ್ತೇವೆ, ದರ್ಶನ್ ಅವರ ಸಿನಿಮಾವನ್ನು ನಾವು ನೋಡ್ತೇವೆ ಅನ್ನುವಂಥ ಆಶಯವನ್ನು ಒಟ್ಟಾರೆಯಾಗಿ ಅಭಿಮಾನಿಗಳು ವ್ಯಕ್ತಪಡಿಸ್ತಿರುವಂಥದ್ದು. ಪ್ರವೀಣ್. ಎಸ್ ಮಂಜು, ನಾವು ಕೂಡ ಗಮನಿಸ್ತಾ ಇದ್ದೀವಿ ಯಾವ ಪರಿಪ್ರಮಾಣದಲ್ಲಿ ಜೋಸ್ನಲ್ಲಿದ್ದಾರೆ ಅಂತ. ಮತ್ತೆ ನಿಮ್ಮ ಜೊತೆಗೆ ಮಾತನಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್.